ಅವನ ಮಾತು ಪರಿಗ್ರಹವಲ್ಲ ಬಿಡು. ಅದೇ ಕೋಲಿನ ಸಹೋದರನ ಯಶಸ್ಸನ್ನು ಹೊಸದು ಎಬ್ಬಲಿ ಅಂತ ಆಲೋಚಿಸುತ್ತಾ ಬರ್ತನು. ಏನೆಂಬುದಾಗಿ ಚಾಲಿಸಿ ನಾಳೆ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸೋಣ. ಶಾಂತಿ ಸಂಧಾನ ಏನು ಸಹೋದರ? ಕೃಷ್ಣನ ಹಸ್ತಿನಾವತಿಯಲ್ಲಿ ಹೋಗು ಸಹೋದರ, ಹೋಗು. ಸರ್ಕಾರಕ್ಕೆ ಸಿದ್ಧಪಡಿಸು ಸಹೋದರ. ಆ ದರ್ಪಿತ ಗೋಪಾಲಕನು ನಮ್ಮ ಸರ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜಪ್ರಶ್ನೆ ದಾಟಿ ಆ ದರಿದ್ರ ವಿದುರ ಜೋಪೆಯನ್ನು ಆಶ್ರಯಿಸುವಂತೆ ಎಷ್ಟೊಂದು ಹೊಡೆದೋಣ. ಅವ ಹೇಳೋಣ ಪ್ರಿಯ ಸಹೋದರ. ವಿದುರಿಗೆ ಕೃಷ್ಣನಂತಹ ಭಕ್ತರು ಈ ದಿನ ಭಕ್ತನ ಸರ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರಲಿಲ್ಲ. ಹೋಗು ಸಹೋದರ, ಹೋಗು. ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ವೃಂದವನ್ನು ಚೆಂಡಾಡಿ ಗುಂಡಿಗೆ ಬಿಸಿ ರಕ್ತಪಾನ ಮಾಡದೆ ನನ್ನ ಪಂಥ ಕೊನೆಗೊಳಿದು ಹೀಗಿರುವಾಗ ಆ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ನಾನು ಒಪ್ಪದು. ಈಗೇನು ಮಾಡುವುದು ಮಾವ? ಪರಮೇಶ್ವರ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ,
ಆಗಿದ್ದ ಪಕ್ಷದಲ್ಲಿ ಕೌರವೇಶ್ವರ ವೈಭವ ತೃಣೀಕರಿಸಿ ಕೇವಲ ದಾಸಿಪುತ್ರನಾದ ಆ ವಿದುರನ ಮುರುಕು ಜೋಪಡಿ ನಾಶಿಸುತ್ತಿದ್ದಾನೆ. ಪ್ರಾರಂಭದಲ್ಲಿ ಚರಿತಾರ್ಧಂತ ಅಪಮಾನ ಭಕ್ತಿ ಮಗರಾಗಿ ವಂಚನಾಗಿ ಈ ಅಪಮಾನವನ್ನು ಹೇಗೆ ತೆಗೆಸಿದೆ ಕೌರವೇಶ್ವರ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ಏಕೆ ಸವಣೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತವಸ್ತ್ರದಲ್ಲಿ ಕ್ಷತ್ರಿಯ ನಿಗೂಢ ಮಾಡದಂತೆ ಅವತರಿಸಿರುವನು. ಯಾರು ಅವನನ್ನು ಭಗವಂತನ ಅವತಾರದಲ್ಲಿ ಪೂಜಿಸುವರು ಅವರನ್ನೇ ನಾಶಪಡಿಸುವನು. ಶಿಶುಪಾಲ ಜನಸಂಘಾದಿ ಯಂತ್ರಾಂಶರಾಗಿದ್ದರು. ಕಾರಣವಿಲ್ಲದೆ ಸೋಲಿಸಿದರು. ಕಂಸನನ್ನು ಒಲಿಸಿ ಅರಳು ಮರಳು ಮುದುಕನಾದ ಆ ಉಗ್ರಸೇನನ್ನು ನಿರ್ಮಾತ್ರಕ್ಕೆ ಸಿಂಹಾಸನ ಕುಳ್ಳಿರಿಸಿ ಸಹೋದರನನ್ನು ಸುಲಭಾನ ಪ್ರವರ್ತನನಾಗಿ ಮಾಡಿ ರಾಜಲಕ್ಷ್ಮಿಗೆ ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ. ಮಾವ ಹಾಗಾದರೆ ನನ್ನನ್ನು ದ್ವಾರಕೆಗೆ ಏಕೆ ಕಳಿಸಿದೆ? ಆ ನಂದ ಗೋಪಾಲಕರ ಮನೆಯ ಬಾಗಿಲಲ್ಲಿ ನಿಂತು ಸಹಾಯ ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೂ ಒಂದು ಉದ್ದೇಶವಿತ್ತು. ಏನಮ್ಮ ಆ ಉದ್ದೇಶ? ಬಾಳ ಸರ್ಪಂಚನ ಕಿತ್ತ ಬಳಿಕ ಅದರೊಳಗೆ ಸುಲಭವಾಗಿ ಸಾರ್ಥವಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವರ ವಿದ್ಯೋನ್ಮತ್ತವಾದ ಯಾದವ ಸೈನ್ಯವು ಹೆಚ್ಚವಶ್ಯಕತೆ ಇತ್ತು. ಏಕೆಂದರೆ ಯದುಪತಿಯನ್ನು ಯಾದವ ಸೈನ್ಯದಿಂದ ನಾಶಪಡಿಸುವಾಗ ಹಿಂದಿನ ಬಂದವರು ಕೃಷ್ಣನೇನಾದ ಸೈನ್ಯ ಸಮೇತನಾಗಿ ಪಕ್ಷ ವಹಿಸಿದರೆ ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಆ ವಜ್ರನು ನಿನ್ನನ್ನು ಸಂಕಟದಿಂದ ಉದ್ಧಾರ ಮಾಡಿದನು. ಮಾವ, ಕೃಷ್ಣನು ನೀನೇಳುವಂತಹ ವಂಚಕರಿರಬಹುದು. ಆದರೆ ಅವರ ಮೇಲೆ ದ್ವೇಷದಿಂದ ಆ ಪಾಂಡವರನ್ನು ನಿಲ್ಲಿಸಬೇಕಾಗುವುದಲ್ಲ ಮಾವ. ಪಾಪ, ಪುಣ್ಯ, ದಯೆ, ದಾಕ್ಷಣ್ಯ, ಅದರಲ್ಲಿಯೂ ನನ್ನ ಸೋದರನ ಬಾಯಲ್ಲಿ ಇವೆಲ್ಲವನ್ನು ಎಲ್ಲಿಂದ ಕಲಿತ ಕೌರವೇಶ್ವರ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆ?